ಇವತ್ತು ನಾವು ನಮ್ಮ ಯಜಮಾನ್ರು ಓದಿದ ಕಾಲೇಜಿಗೆ ಹೋಗಿದ್ವಿ. ಕಾಲೇಜ್ ಲೈಫ್ ಎಷ್ಟು ಚಂದ ಅಲ್ವಾ. ನಮ್ಮ ಯಜಮಾನ್ರು ಇಲ್ಲೆಲ್ಲ ಹೋಗ್ಬೇಕಿದ್ರೆ ಅವ್ರ ಮೆಮೊರೀಸ್ಗಳನ್ನ ಹೇಳ್ತಾ ಇದ್ರು. ರೀ, ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು? ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಏನೇನೆಲ್ಲ ಕಿತಾಪತಿಗಳನ್ನ ಮಾಡ್ತಿದ್ರಿ ಅಂತ ನೀವೇ ಹೇಳಿ. ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು. ಅವಾಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಒಂದು ಗ್ಯಾಂಗ್ ಇರೋದು, ಮತ್ತೆ PUC ಹುಡುಗರದ್ದು ಒಂದು ಗ್ಯಾಂಗ್ ಇರೋದು. ಈಗಲೂ ಹಾಗೆ ಇದೆಯಾ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಮ್ಮ ಕ್ಲಾಸ್ನಲ್ಲಿ ಒಬ್ಳು ಟಾಪರ್ ಇದ್ಲು. ಅವಳ ಹತ್ರ ಬರೀ ವಾಟ್ಸ್ಆಪ್ ನಲ್ಲಿ ನೋಟ್ಸ್ ಕೇಳಿದಕ್ಕೇನೆ ಬ್ಲಾಕ್ ಮಾಡಿದ್ಲು. ಅವಳ ಮೇಲೆ ನಟಕ್ಕೆ ನಮ್ಮ ತ್ರಿಬಲ್ ಡಿಪಾರ್ಟ್ಮೆಂಟ್ ಅಲ್ಲೇ ನಾನು ಕೂಡ ಟಾಪರ್ ಆಗಿದ್ದೆ. ನಾವು ಓದೋ ಟೈಮಲ್ಲಿ ಮಿನಿಮಿಲ್ಷಿಯಾ ಗೇಮು ತುಂಬಾನೇ ಫೇಮಸ್ ಆಗಿತ್ತು. ಆ ಟೈಮ್ನಲ್ಲಿ ಎಲ್ಲರೂ ಕೂತ್ಕೊಂಡು ಅದೊಂದು ಗೇಮ್ ಆಡ್ತಿದ್ದೋ. ಮತ್ತೆ ಇಂಟರ್ನಲ್ ಟೈಮ್ನಲ್ಲಿ ನಾನು ಓದಿಲ್ಲ ನೀನು ಓದಿಲ್ಲ ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡೇ ಬರೋದಾಯ್ತು. ಇದೇ ಪಾರ್ಕಿಂಗ್ ನಲ್ಲಿ ತುಂಬಾ ಟೈಮ್ನ ಸ್ಪೆಂಡ್ ಮಾಡಿದೀವಿ. ಯಾರ್ದಾದ್ರು ಬರ್ತಡೇ ಇದ್ರೆ ಸಾಕು, ನಮ್ಮ ಡಿಪ್ಲೊಮಾ ಗ್ಯಾಂಗು ಯಾವ್ದಾದ್ರು ಒಂದು ಪ್ಲೇಸಿಗೆ ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೋ. ಹಾಗೆ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಮೆಮೊರೀಸ್ ನೆನಪಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾವು ಕೂಡ ನೋಡಿ ಖುಷಿ ಪಡ್ತೀವಿ. ಇವ್ರು ಓದಿದ ಕಾಲೇಜ್ನೆಲ್ಲ ನೋಡ್ಕೊಂಡು ಹೊಟ್ಟೆ ಸಿತಿತ್ತು ಅಂತ ಅಲ್ಲೇ ಊಟಕ್ಕೆ ಹೋದ್ವಿ. ಇಲ್ಲಿನ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕೂರುವ ಬೆಂಚಿನ ಮೇಲೆ ಕೆತ್ತಿದ ಕೆಲವು ಹೆಸರುಗಳು, ಪುಸ್ತಕದಲ್ಲಿ ಬರೆಯುತ್ತಿದ್ದ ಪೂರ್ತಿ ಸಿಲೆಬಸ್ಸಿನ ಒಂದೇ ನೋಟ್ಬುಕ್ಗಳು, ಉತ್ತರವೇ ಗೊತ್ತಿಲ್ಲದ ಪ್ರಶ್ನೆಗೆ ಏಟು ಕೊಟ್ಟ ಆ ಕೈಗಳು, ಇದೆಲ್ಲ ಈಗಲೂ ಕಣ್ಣಿಗೆ ಕಟ್ತಂಗಿದೆ. ಎಲ್ಲರ ದಿನ ಶುಭವಾಗಲಿ.